ಪ್ರಮುಖವಾಗಿ ಈಗ ಎಂ.ಎಲ್.ಎಗಳಿಗೂ ಕೂಡ ಗೊತ್ತಿದೆ, ಸಿ.ಎಂ ಅವ್ರಿಗೂ ಕೂಡ ಗೊತ್ತಿದೆ, ಸಚಿವರುಗಳಿಗೂ ಕೂಡ ಗೊತ್ತಿದೆ. ಜನರಿಗಿಂತ ದೊಡ್ಡವರ ಸರ್ ಎಲ್ರೂನುವೆ. ಏನೇನ್ ಪ್ರಭಾವ ಮಾಡ್ಕೊಂಡಿದೀರಿ ಸರ್? ಜೊತೆಗೆ ಏನಾದ್ರು ಆಸ್ತಿ ಗಿಸ್ತಿ ಏನಾದ್ರು ಮಾಡ್ಕೊಂಡಿದ್ದೀರಾ ಸರ್ ಆಗಿದ್ರೆ? ಇವರು ಬಾರ್ ಕೌನ್ಸಿಲ್ ಇಂದ ಅಷ್ಟೇ ತೆಗೆದಾಕಿದ್ರು. ನನ್ನ ನಾಗರಿಕ ಅಲ್ವಾ, ನನಗೆ ನನ್ನ ಕರ್ತವ್ಯಗಳು ಏನು ಅನ್ನೋದು ನನಗೆ ಗೊತ್ತು, ನನ್ನ ಹಕ್ಕೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಯಾವತ್ತೂ ಮಾರ್ಜಿನ್ ದಾಟಿಲ್ಲ. ದಂಡಿಗೆದಿರ್ಲಿಲ್ಲ, ದಾಳಿಗೆ ಎದ್ದಿರ್ಲಿಲ್ಲ. ಇವರೆಲ್ಲ ಚಿಲ್ಲರೆ ಅವ್ರಿಗೆ ಯಾರು ಸುಳ್ಳು ಮಾಹಿತಿ ಕೊಟ್ಟವ್ರಿಗೆ ಎದ್ರಕಂತೀನ ಸರ್. ಯಾವ ಹಂತಕ್ಕೆ ಆಕ್ಚುಲಿ ಕೋರ್ಟ್ಗೆ ಹೋಗ್ತೀರಾ ಸರ್? ಯಾಕಂದ್ರೆ ಇಷ್ಟೆಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡಿದಿರಿ, ಸಾಕಷ್ಟು ಆರೋಪಗಳನ್ನ ಮಾಡಿದಿರಿ, ಪೊಲೀಸ್ ಇಲಾಖೆ ಮೇಲೆ ಮಾಡಿದಿರಿ, ಅಧಿಕಾರಿಗಳು ಮಾಡಿದಿರಿ, ನಮ್ಮ ಜುಡಿಷಿಯಲ್ ಇರುವಂತ ಅಂದ್ರೆ DC ಅವರು ಕೂಡ ಒನ್ ಆಫ್ ದಿ ಇದಕ್ ಬರ್ತಾರೆ, ಆಕ್ಚುಲಿ ಕಾನೂನು ವ್ಯವಸ್ಥೆಗೆ ಬರ್ತಾರೆ. ಸೊ ಅಲ್ಲೂ ಕೂಡ ನೀವು ಆರೋಪಗಳನ್ನ ಮಾಡಿದ್ರಿ. ಬಟ್ ಯಾವ ರೀತಿಯಾಗಿ ಮುಂದೆ ಸ್ಟೆಪ್ ಹೋಗ್ತೀರಾ ನೀವು ಅಂತೇಳಿ ಸರ್? ಅದೇನೆ, ಇವಾಗ ನಾವೇನ್ ದೂರ್ ಕೊಟ್ಟಿದ್ದೀವಲ್ಲ, ನಾವು ಅವ್ರದ್ದು ರಿಪೋರ್ಟ್ ವೇಟ್ ಮಾಡ್ತಾ ಇದೀವಿ. ನನ್ ದೂರ ಸುಳ್ಳು ಅಂತ ಹೇಳ್ಬೇಕು ಅವರು, ಇಲ್ವಾ ಸತ್ಯವಾಗೈತೆ, ಹಂಗೈತೆ ಹಿಂಗೈತೆ ಅಂತ ಏನಾರು ಒಂದು ರಿಪೋರ್ಟ್ ಕೊಡ್ಬೇಕು. ರಿಪೋರ್ಟ್ ಕೊಟ್ಟ ಮೇಲೆ ಆ ರಿಪೋರ್ಟ್ ಮೇಲೆ ನಾವು ಕೋರ್ಟ್ಗೆ ಹೋಗ್ತೀವಿ ಸರ್. ಇವರು ಸ್ಪಾಟ್ ಮಹಾಜರ್ ಮಾಡಿಲ್ಲ, ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ, ಕಮಿಟಿನ ಟ್ರಾನ್ಸ್ಪರೆಂಟ್ ಆಗಿ ಮಾಡಿಲ್ಲ, ಇವ್ರ ರಿಪೋರ್ಟ್ಗಳು ಸರಿಗೈತೆ ಸರಿಗಿಲ್ಲ ಇಂಥದ್ದೆಲ್ಲ ಆಮೇಲೆ ಮಾತಾಡ್ಬೋದು. ಈ ಹಂತದಲ್ಲಿ ನಮ್ಮ ದೂರನ ವಿಲೆ ಮಾಡೋದಕ್ಕೆ ಅಷ್ಟೇ ಕೇಳಕ್ ಸಾಧ್ಯ ನಾವು ಕೋರ್ಟ್ಗಳಿಗೆ. ಅದು ಬಿಟ್ರೆ ಏನಿಲ್ಲ. ಇಲ್ಲಿ ಕಲ್ಪ್ರಿಟ್ಗಳು ಯಾರಪ್ಪ ಅಂತ ಅಂದ್ರೆ, ಯಾರು ರಿಪೋರ್ಟ್ ತಯಾರು ಮಾಡ್ತಾರಲ್ಲ ಅವರೇ ಕಲ್ಪ್ರಿಟ್ ನಮ್ಮ ಹತ್ರ ಇರೋ ಪ್ರೈಮ್ ಫೇಸಿ ರೆಕಾರ್ಡ್ಗಳಲ್ಲಿ ಸರ್. ಸರ್ ಅಲ್ಲ, ಈಗ ನೀವ್ ಹೇಳಿದ್ರಿ ಸರ್ಕಾರದವರು ಕೂಡ ಮೊನ್ನೆ CM ಅವರು ಮೀಟಿಂಗ್ ಆದಾಗ್ಲೂ ಕೂಡ ಅವರು ಹೇಳಿದ್ದಾರೆ ಒಂದು ತನಿಖಾ ವರದಿ ಕೊಡ್ಬೇಕು, ಟೀಮ್ ಏನಾದ್ರು ರೆಡಿ ಆಗಿದೆ ಸರ್? ಸರ್ ಇಲ್ಲ ಅದೇನಾಯ್ತು ಅಂತ ಅಂದ್ರೆ, ಆ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗ್ ಒಳಗಡೆ ಗುಂಡ್ಲುಪೇಟೆ ಶಾಸಕ ಏಕಾಏಕಿ ಅಜೆಂಡಾದಲ್ಲಿ ಇಲ್ದೇ ಇರೋ ಕ್ವಶನ್ ನ ರೇಸ್ ಮಾಡಿ ಸಫಾರಿನ ರೀಸ್ಟಾರ್ಟ್ ಮಾಡೋದಕ್ಕೆ ರಿಕ್ವೆಸ್ಟ್ ರೇಸ್ ಮಾಡವ್ರೆ. ಆ ಸಂದರ್ಭದಲ್ಲಿ ಸಫಾರಿನ ನೀನ್ ಹೇಳ್ದೆ ಅಂತ ರಿಕ್ವೆಸ್ಟ್ ನಾನು ಎಸ್ ಅಂತ ಅನ್ಬಿಟ್ರೆ ಆಮೇಲೆ ರೈತರೆಲ್ಲ ದಂಗೆ ಬೀಳ್ತಾರಪ್ಪ. ಒಂದು ಕಮಿಟಿ ರಚನೆ ಕಮಿಟಿ ರಚನೆ ಮಾಡಿ ಕಮಿಟಿ ಅವ್ರ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ರೆ ಹಂತವಾಗಿ ಸಫಾರಿನ ರೀಸ್ಟಾರ್ಟ್ ಮಾಡವ ಅಂತ ಹೇಳವ್ರೆ. ನಮ್ಗೆ ಇದ್ರದಕ್ಕೂ ವಿರೋಧ ಐತೆ ಸರ್. ಹಂತವಾಗಿ ಆಗ್ಲಿ ಸಫಾರಿನ ರೀಸ್ಟಾರ್ಟ್ ಮಾಡಬಾರ್ದು ಸರ್. ಸರ್ ಒಂದು ಬ್ಯೂಟಿಫುಲ್ ಜಡ್ಜ್ಮೆಂಟ್ ಬಂದಿರೋಂಥದ್ದು 17 ನವೆಂಬರ್ 2025 ಸರ್. ಸರ್ ಇದು TN ಗೋದವರ್ಮನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ 1994 ಇಸ್ವಿಯಿಂದ ಈ ಕೇಸ್ ಇರೋಂಥದ್ದು. ಈ ಗೋದವರ್ಮನ್ ಅನ್ನೋರು ರಿಟೈರ್ಡ್ ಫಾರೆಸ್ಟ್ ಆಫೀಸರು ಸರ್, ಇಲ್ಲೇ ಪಕ್ಕದ ನೀಲಗಿರಿ, ತಮಿಳುನಾಡು ನೀಲಗಿರಿ ಅವರು. ಇವರು ರಿಟೈರ್ಡ್ ಆದ್ಮೇಲಿಂದ ಅವರು ಅರಣ್ಯ ಸಂರಕ್ಷಣೆಗೋಸ್ಕರ ಇದು ಹೋರಾಟ ಮಾಡ್ತಿರೋಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ. ಇದು ಕಂಟಿನ್ಯೂಸ್ ಮ್ಯಾಂಡಮಸ್ ಅಂತ ಹೇಳ್ತೀವಿ. ಇವರು ಫಾದರ್ ಆಫ್ ಎನ್ವೈರನ್ಮೆಂಟಲ್ ಲಿಟಿಗೇಷನ್. ನಮ್ಮ ಸಾಲು ಮರದ ತಿಮ್ಮಕ್ಕ ಹೆಂಗೋ ಹಂಗೇನೆ ಸರ್ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಜಡ್ಜ್ಮೆಂಟಲ್ಲಿ ಸರ್ ಸ್ಪೆಸಿಫಿಕ್ ಆಗಿ ಹೇಳಿರೋಂಥದ್ದು ಟೈಗರ್ ಸಫಾರಿನ ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಟೈಗರ್ ಸಫಾರಿನ ಸರ್ ಯಾವುದೇ ಕಾರಣಕ್ಕೂ ಕೋರ್ ಏರಿಯಾದೊಳಗಡೆ ಮಾಡೋದಕ್ಕೆ, ಟೈಗರ್ ರಿಸರ್ವ್, ಟೈಗರ್ ಹೆಬಿಟೇಟ್ ಒಳಗಡೆ ಮಾಡೋದಕ್ಕೆ ಈ ಆದೇಶದ ಪ್ರಕಾರ ಪರ್ಮಿಷನ್ ಇಲ್ಲ ಸರ್. ಇದು 6 ಜನದ ಕಮಿಟಿ ಒಳಗಡೆ ಇದು ಏನೋ ರಿಪೋರ್ಟ್ನ ತಯಾರಿಸಿ ಮಾಡಿರೋಂಥದ್ದು. ಟೈಗರ್ ಹೆಬಿಟೇಟು ಮತ್ತು ಟೈಗರ್ ರಿಸರ್ವ್ ಒಳಗಡೆ ಸಫಾರಿ ಮಾಡೋದು ಕಾನೂನಿಗೆ ವಿರುದ್ಧ. ಇವ್ರು ಹೆಂಗೆ ಇಲ್ಲಿ ನಾಗರೋಳೆ ಮತ್ತು ಬಂಡೀಪುರದಲ್ಲಿ ಹೆಂಗೆ ಇವರು ಸಫಾರಿ ಸ್ಟಾರ್ಟ್ ಮಾಡೋಕ್ಕಾಯ್ತದೆ? ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಿ ಒಂದು ಪಕ್ಷ ಇವ್ರು ಮಾಡಲೇಬೇಕು ಅಂದರೆ ಬಫರ್ ಝೋನು ಮತ್ತು ಡಿಫಾರೆಸ್ಟೆಡ್ ಲ್ಯಾಂಡ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಶಿವಮೊಗ್ಗ ಇರ್ಬೋದು, ಬನ್ನೇರುಘಟ್ಟ ಇರ್ಬೋದು, ನಮ್ಮಲ್ಲಿ ಇಲ್ವಾಲ ಇರ್ಬೋದು, ಕೂರ್ಗಳ್ಳಿ, ಇವೆಲ್ಲ ನಿಮಗೆ ಡಿಫಾರೆಸ್ಟೆಡ್ ಲ್ಯಾಂಡ್ ಸರ್. ಇಂಥ ಜಾಗದಲ್ಲಿ ಇವರು ಸಫಾರಿನ ಪ್ರಾರಂಭಿಸ್ಬೋದು. ಆವಾಗ ಅವ್ರ ಸೇಫ್ಟಿ ಮೆಜರ್ನ ತಗೊಂಡು ಮಾಡ್ಬೋದೇ ಹೊರ್ತು ಅದಲ್ಲದೆ ಇವ್ರು ಯಾವುದಕ್ಕೂ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಆ ಜಡ್ಜ್ಮೆಂಟ್ನ ನೀವು ಇದರಲ್ಲಿ ಆನ್ಲೈನಲ್ಲೇ ಸಿಗ್ತದೆ ಸರ್, ಗೂಗಲಲ್ಲಿ. ನಾನೇನು ಹೇಳೋದೇನು ಬೇಕಾಗಿಲ್ಲ. ಇಲ್ಲಿ ಪ್ಯಾರಾ ನಂಬರ್ 45 ಅಲ್ಲಿ ಇಟ್ ಈಸ್ ಕ್ಯಾಟಗರಿಲಿ ಹೆಲ್ಡ್ ದಟ್ ಟೈಗರ್ ಸಫಾರಿ ಶೆಲ್ ನಾಟ್ ಬಿ ಪರ್ಮಿಟೆಡ್ ಇನ್ ದಿ ಕೋರ್ ಆರ್ ಕ್ರಿಟಿಕಲ್ ಟೈಗರ್ ಹೆಬಿಟೇಟ್ ಏರಿಯಾ ಅಂತ ಹೇಳ್ತೀವಿ. ಕೋರ್ ಮತ್ತೆ ಕ್ರಿಟಿಕಲ್ ಟೈಗರ್ ಹೆಬಿಟೇಟ್ ಏರಿಯಾ, ನೀವೇನು ದಮ್ಮನಕಟ್ಟೆ ಗೇಟ್ ತೆಗಿತೀರಲ್ಲ, ಗೇಟ್ ತೆಗಿತಿದಂಗೆ ಕೋರ್ ಏರಿಯಾ ಸ್ಟಾರ್ಟ್. ಇಲ್ಲಿ ಹೆಂಗೆ ಇವರು ಈ ರೀತಿ ಮಾಡೋಕ್ಕಾಯ್ತದೆ ಸರ್? ಅಲ್ಲಿ ವಾಹನ ಓಡಾಡಬಾರ್ದು ಅಂತ ಹೇಳ್ಬಿಟ್ಟು ಮಾನಂದವಾಡಿ ರಸ್ತೆನೇ ಬದಲಾಯಿಸ್ತವ್ರು. ಬೌಲಿ ರಸ್ತೆ ಈಗ ನಾವು ಬೇರೆ ಕಡೆಯಿಂದ ಹೋಯ್ತಾ ಇದ್ದೀವಿ. ಅದ್ರ ಅರ್ಥ ಏನು? ಅದು ಕೋರ್ ಏರಿಯಾ ಅಂತ. ಮ್ಯಾಪ್
ಮ್ಯಾಪಲ್ಲೇ ಕ್ಲಿಯರ್ ಆಗೈತೆ ಈ ಕೋರ್ ಏರಿಯಾದೊಳಗಡೆ ಇವ್ರು ಮಾಡಕ್ಕೆ ಬರಲ್ಲ, ಅದಕ್ಕೇನೋ ಕಮಿಟಿ ರಚನೆ ಮಾಡ್ತಾರಂತೆ. ಕಮಿಟಿ ರಚನೆ ಮಾಡೋರು ಕಮಿಟಿಯವರು ಅದೇ ಹೇಳೋದು, ಈ ನ್ಯಾಯಾಲಯದ ಆದೇಶದ ಪ್ರಕಾರ ಮಾಡಕ್ಕೆ ಬರಲ್ಲ ಅಂತ. ಟೈಗರ್ safari shall be established on non-forest land or degraded forest land in buffer zone provided that is not a part of tiger corridor. ಅದೂನು ಟೈಗರ್ ಕಾರಿಡಾರ್, ಟೈಗರ್ ರಿಸರ್ವ್ ಅಲ್ಲೇ ಇರೋ ಜಾಗದಲ್ಲಿ ಮಾಡೋದಕ್ಕೆ ಅಷ್ಟೇನೆ ಸಾಧ್ಯ ಸರ್. ಟೈಗರ್ನ ಸರ್ ಎಪೆಕ್ಸ್ ಪ್ರೆಡೇಟರ್ ಅಂತ ಹೇಳ್ತೀವಿ ನಾವು. ಇದು ಫಾರೆಸ್ಟ್ ಹೆಲ್ತ್, ಎಕಲಾಜಿಕಲ್ ಬ್ಯಾಲೆನ್ಸ್ಗೆ ಇದು ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದೆ ಸರ್. ಈ ಟೈಗರ್ ರಿಸರ್ವ್ ಅಂತ ಏನು ಹೇಳ್ತೀವಿ, ಹುಲಿ ಸಂರಕ್ಷಿತ ಪ್ರದೇಶ. ಹುಲಿ ಏನು ಆಹಾರ ಸರಪಳಿ ಒಳಗಡೆ ಮೇಲ್ಪಂತಿಲಿರೋಂಥದ್ದು. ನಾವು ಹುಲಿ ಸಂರಕ್ಷಣೆ ಮಾಡಿದ್ರೆ ಇನ್ನು ಮಿಕ್ಕ ಎಲ್ಲ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡೋಂಥ ಉದ್ದೇಶದಿಂದ ಅದಕ್ಕೆ ಟೈಗರ್ ರಿಸರ್ವ್ ಅಂತ ಹೇಳೋದು. ಅದು ಬರೀ ಹುಲಿಗೆ ಅಂತಲ್ಲ. ಹುಲಿ ರಕ್ಷಣೆ ಆಯಿತು ಅಂದರೆ ಇಡೀ ಕಾಡಿನ ವಾತಾವರಣ, ಜೀವ ಸಂಕುಲ ಎಲ್ಲ ಹೆಲ್ಪ್ ಆಯ್ತದೆ ಅಂತ ಹೇಳ್ಬಿಟ್ಟು ಇಂಥ ಕಾಡನ್ನ ನಾಶ ಮಾಡೋದಕ್ಕಂತ. ಇಷ್ಟು ವರ್ಷ ನಡೆಸ್ತಿರೋದು ಕಾನೂನು ವಿರೋಧವಾಗಿದ್ರೆ ಇವರು ಇದು ಮಾಡ್ತಿದಾರೆ ಸರ್. ಹಾಗಿದ್ರೆ ಇಷ್ಟು ವರ್ಷ ನಿಮಗೆ ಸ್ಪೆಸಿಫಿಕ್ ಆಗಿ ಕಾನೂನು ಇಲ್ಲ. ಕಮಿಟಿ ರಿಪೋರ್ಟ್ನ ತಯಾರು ಮಾಡಿ ಕೊಟ್ಟಿರೋದು, ಆದೇಶ ಮಾಡಿರೋದು ಎಲ್ಲ 17 ನವೆಂಬರ್ 2025ರಲ್ಲಿ. ಸೊ 17 ನವೆಂಬರ್ 2025 ಅಷ್ಟೊತ್ತಿಗೆ ಅದು ಸಸ್ಪೆಂಡ್ ಮಾಡಿದ್ರು. ಆ ಸಸ್ಪೆಂಡ್ ಏನು ಮಾಡಿದ್ದೀರಾ ನೀವು, ಅದನ್ನು ಕಾಯಂ ಆಗಿ ನಿರ್ಬಂಧ ಮಾಡಿ ಅಂತ ನಾವು ಡಿಮ್ಯಾಂಡ್ ಆಗ್ತಾ ಇದ್ದೀವಿ. ಯಾಕಂದರೆ ಸರ್, ವನ್ಯಜೀವಿಗಳ ಹಿತರಕ್ಷಣೆ ಎಷ್ಟು ಮುಖ್ಯನೋ ರೈತನ ಪ್ರಾಣ, ಅವನ ಬೆಳೆಗಳ ಹಾನಿನ ತಡೆಯೋದು ಅಷ್ಟೇ ಮುಖ್ಯ ಸರ್. ಸರ್, ಇವರು ಕಾಡೊಳಗಡೆ ಸಫಾರಿ ಗಾಡಿಗಳೈತಲ್ಲ ಸರ್, 1-2 ಅಲ್ಲ ಸರ್ ಹೋಗೋದು, ನಿಮ್ಗೆ ಅಲ್ಲಿ ಎಲ್ಲೋ ಬೋರ್ಡ್ ಗಾಡಿಗಳು ಸಹ ಹೋಯ್ತವೆ. ಅದಕ್ಕೆ ವರ್ಕ್ಲೋಡ್ ಆಯ್ತಾ ಇಲ್ವಾ ಸರ್? ಈಗ ಇವರೇನೋ ಅಂತಾರೆ 7 ಕಿಲೋಮೀಟ್ರು 8 ಕಿಲೋಮೀಟ್ರು ಅಷ್ಟೇ ನಾವು ಟ್ರಾವೆಲ್ ಮಾಡೋದಂತ. ಈ 7 ಕಿಲೋಮೀಟ್ರು 8 ಕಿಲೋಮೀಟ್ರಿಗೆ 300 ಗಾಡಿ 400 ಗಾಡಿ ಓಡಿಸ್ತಾರೆ ಸರ್ ಇವ್ರುಗಳು. ಅರಣ್ಯ ಇಲಾಖೆ ಗಾಡಿಗಳು ಅಲ್ಲದೇನೆ ಈ ರೆಸಾರ್ಟ್ನವರು ಸಹ ಕದ್ದಿ ಮುಚ್ಚಿ ಗಾಡಿಗಳು ಓಡಿಸೋದು. ನೀವು ಅವ್ರ ಗಾಡಿಗಳು ನೋಡ್ಬೋದು, ಏನು ಅರಣ್ಯ ಇಲಾಖೆ ಗಾಡಿನೋ ಇದು ರೆಸಾರ್ಟ್ನವ್ರ ಗಾಡಿನೋ ಅಂತ ವ್ಯತ್ಯಾಸನೇ ಗೊತ್ತಾಗಲ್ಲ. ಆ ರೀತಿ ಹಸಿರು ಬಣ್ಣ ಹಾಕೊಂಡು ಓಡಿಸ್ತಿರೋಂಥದ್ದು. ಆಮೇಲೆ 6 ಗಂಟೆ 7 ಗಂಟೆ ಆದ್ರೂ ಕಾಡಿಂದ ಆಚೆ ಬರಲ್ಲ. ಒಂದೊಂದು ಗಾಡಿ ಒಳಗಡೆ 10 ಜನ 20 ಜನ ಕೂತಿರ್ತಾರೆ. ಇವ್ರದ್ದು ಶಬ್ದ ಆಗಿರ್ಬೋದು, ವಾಹನಗಳ ಶಬ್ದ ಆಗಿರ್ಬೋದು, ಅದರದ್ದು ಬೆಳಕಾಗಿರ್ಬೋದು, ಆಮೇಲೆ ಎಲ್ಲ ಪೆಟ್ರೋಲ್ ಡೀಸೆಲ್ ಗಾಡಿಗಳು, ಅದ್ರಲ್ಲಿ ಬರೋಂಥ ಹೊಗೆ ಆಗಿರ್ಬೋದು, ಇವೆಲ್ಲ ತೊಂದರೆ ಕೊಟ್ಟು ಕಾಡಿಂದ ಪ್ರಾಣಿಗಳನ್ನ ಹೊರಗಡೆ ಬರೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಕಾಡಿನ ಪ್ರಾಣಿಗಳು ಹೊರಗಡೆ ಬಂದು ಈ ಮೃಗಗಳೇನು ಮಾಡ್ತವೆ, ರೈತನ ಪ್ರಾಣಕ್ಕೆ ಹಾನಿ ಮಾಡ್ತವೆ. ದೊಡ್ಡ ದೊಡ್ಡ ಪ್ರಾಣಿಗಳೇನು ಮಾಡ್ತವೆ, ರೈತನ ಬೆಳೆಗಳಿಗೆ ನಷ್ಟ ಮಾಡ್ತವೆ ಸರ್. ಇವೆರಡೂ ಅಂತ್ಯ ಆಗಬೇಕು ಅಂತ ಅಂದರೆ ಅಲ್ಲೇನು ಎಕೋಸೆನ್ಸಿಟಿವ್ ಝೋನ್ ಒಳಗಡೆ ಪ್ರೆಷರ್ ಐತೆ, ಅಕ್ರಮ ಕಟ್ಟಡಗಳು, ಲಾಡ್ಜ್ಗಳು, ಬಾರ್ಗಳು, ರೆಸಾರ್ಟ್ಗಳು, ಇದನ್ನ ನಾವು ತಡಿಬೇಕು. ಜೊತೆಗೆ ಏನು ಸಫಾರಿ ಆಕ್ಟಿವಿಟೀಸ್ ನಡೀತಾ ಇದೆ ಅದನ್ನು ತಡಿಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಸರ್. ಈಗ ನೀವು ಇಷ್ಟೊಂದೆಲ್ಲ ಹೇಳ್ತಿದ್ದೀರಾ, ಇದನ್ನ ನಂಬ್ಕೊಂಡು 100 ಜನ ಊಟ ಮಾಡ್ತಾ ಇದಾರೆ, ಜೀವನ ಕಟ್ಕೋತಾ ಇದಾರೆ. ಬಟ್ ನೀವು ಏಕಾಏಕಿ ಅದನ್ನು ನಿಲ್ಲಿಸ್ಬಿಡಿ ಅಂತಂದ್ರೆ ಈಗ ಅವ್ರೇನ್ ಮಾಡ್ಬೇಕು ಆಗಿದ್ರೆ? ಸುಳ್ಳು ಸರ್. ಅವರೆಲ್ಲ ಇತ್ತೀಚೆಗೆ ಜೀವನ ರೂಪಿಸ್ಕೊಂಡಿರ್ತಾರೆ ಅಂತಾನೆ ಅನ್ಕೊಳ್ಳವ. ಅವ್ರಿಗೆ 100 ಆಪ್ಷನ್ಗಳಿದಾವೆ ಸರ್. ಸರ್, ಇವಾಗ ಈ ಹಿಂದೆ ನೈಟ್ ಕ್ಲಬ್ಬು, ಕ್ಯಾಬ್ರೆಗಳನ್ನೆಲ್ಲ ಬಂದ್ ಮಾಡಿದ್ರು. ಕುಮಾರಸ್ವಾಮಿ ಅವರ ಪೀರಿಯಡಲ್ಲಿ ಲಾಟ್ರಿ ನಿಷೇಧ ಮಾಡಿದ್ರು. ಆಮೇಲೆ ಸರಾಯಿ ನಿಷೇಧ ಮಾಡಿದ್ರು. ಆಗ ಲಕ್ಷಾಂತರ ಜನ ಇದ್ರು. ಯಾರಿಗಾದ್ರೂ ಏನಾದ್ರು ತೊಂದರೆ ಆಯ್ತಾ ಸರ್? ಕರೋನಾದಲ್ಲಿ 2 ವರ್ಷ ನಾವೆಲ್ಲರೂ ಕೆಲಸ ಇಲ್ಲದೆ ಇದ್ವಿ. ಯಾರಿಗಾದ್ರೂ ಏನಾದ್ರು ತೊಂದರೆ ಆಯ್ತಾ? ಏನಿಲ್ಲ ಸರ್. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಆಮೇಲೆ ನೀವು ರೆಸಾರ್ಟ್ಗಳಿಗೆ ನೀವು ಹೋಗಿದ್ದೀರೋ ಗೊತ್ತಿಲ್ಲ, ನೀವು ಹೋಗಿ ನೋಡಿ ಸರ್. ಅಲ್ಲಿ ಕೆಲಸ ಮಾಡ್ತಿರೋರೆಲ್ಲ UP ಅವರು, ಬಿಹಾರ್ ಅವರು. ಈಗ ಅಷ್ಟು ಬೃಹತ್ ಕಟ್ಟಡ ಕಟ್ತಾವ್ರಲ್ಲ ಸರ್, ಈಗಲೂ ಹೋಗಿ ನೋಡಿ. ಅಲ್ಲಿ ನಿಮಗೆ RJ GJ ಅನ್ನೋದು ಗಾಡಿಗಳು ನಿಂತಿರ್ತಾರೆ. ಅಂದರೆ ರಾಜಸ್ಥಾನ, ಗುಜರಾತಿಂದ ಟೈಲ್ಸ್ಗಳು, ಮಾರ್ಬಲ್ಗಳು ಬಂದು ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಸರ್. ಅಲ್ಲಿರೋ ಹುಡುಗರುಗಳೆಲ್ಲ ಹೊರಗಡೆಯವರು. ಬಿಲ್ಡಿಂಗ್ ಕೆಲಸ ಮಾಡಿದವರು ಹೊರಗಡೆಯವರೇನೆ, ಮತ್ತು ಈಗ ಅಲ್ಲಿ ಕೆಲಸ ಮಾಡ್ತಿರೋರು ಹೊರಗಡೆಯವರೇನೆ ಸರ್. ಸೊ ಅಲ್ಲಿ ತರಣಿಮುಂಟಿ ಅಂತ ಒಂದು ಊರೈತೆ ಸರ್, ಅದರೊಳಗಡೆ ನೀವು ನೋಡ್ಬೋದು. ಈ ಸರಿ ಸುಮಾರು 20 ಎಕರೆಯಲ್ಲಿ ಯಾರೋ ರೆಡ್ಡಿಗಳು ಕಟ್ತಾ ಇರೋದು, ಆಂಧ್ರದವ್ರು ಬಂದು ಕಟ್ತಾ ಇರೋದು. ನೀವು ಅಲ್ಲಿ ಒಳಗಡೆ ಹೋಗಿ ಕೆಲಸ ಮಾಡಿ ಸರ್. ಅವರು ಬಿಹಾರ್ ಅವರಿಗೆ ಏನೋ ಕಾಂಟ್ರಾಕ್ಟ್ ಕೊಟ್ಟಿರೋಂಗೆ ಬರೀ ಬಿಹಾರಿ ಹುಡುಗರುಗಳೇ ತುಂಬಿರೋಂಥದ್ದು ಸರ್. ಅದೆಲ್ಲ ಸುಳ್ಳು ಸರ್. ನಮ್ಮ ಸ್ಥಳೀಯರಿಗೆ ಯಾರೋ ಒಂದು 20-30 ಜನ ಕೆಲಸ ಮಾಡ್ತಿರ್ಬೋದು. ಅವರೆಲ್ಲ ಯಾರು ಸರ್? ಅಲ್ಲಿ ಭೂಮಿ ಮಾರ್ಕೊಂಡಿರೋರು. ಆ ಭೂಮಿನ ಮಾರ್ಬಿಟ್ಟು ಅವ್ರು ಅಲ್ಲೇ ಕೆಲ್ಸಕ್ಕೆ ಹೋಗೋದು, ಜೀತಕ್ಕೆ ಹೋಗೋದು. ನಾನು ಒಂದು ಹುಡುಗನಿಗೆ ಮಾತಾಡಿಸ್ದೆ, ಅದು JLR ಪಕ್ಕದಲ್ಲೇ ಐತೆ. ಆ ಹುಡುಗಂಗೆ ಹೋಗಿ ಮಾತಾಡಿಸ್ದೆ, ಇದೆಲ್ಲ ಏನೋ ಬಿಲ್ಡಿಂಗ್ ಎಲ್ಲೋಪ್ಪ ಲೈಸೆನ್ಸು ಹಂಗೆ ಇದೆಲ್ಲ
ಫೇಕ್ ಅಲ್ವೇನೋ ಇದೆಲ್ಲ ಮಾನಂದವಾಡಿ ರಸ್ತೆದಲ್ವಾ ಅಂತ ಕೇಳಿದ್ರೆ, ಸಾರ್ ಇದೆಲ್ಲ ನಾವೇ ಮಾರಿರೋದು ಅಂತ ಹೆಮ್ಮೆಯಿಂದ ಹೇಳ್ಕೊಂತಾನೆ. ಅವನು ದಡ್ಡ, ಅವನು ಮಾರಿದ್ದೀನಿ ಅಂತ ಹೆಮ್ಮೆಯಿಂದ ಹೆಂಗೆ ಹೇಳ್ಕೊಂತಾನೆ. ಈಗ ಅಲ್ಲಿ ಕೆಲಸ ಮಾಡ್ತಾವನು, ಅವ್ನಿಗೆ 500,000 ಕೊಡ್ತಾರೆ. ಈ ಚಿಲ್ಲರೆ ಕಾಸಿಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಇವ್ರವ್ರ ಭೂಮಿಗಳೆಲ್ಲ ಮಾರ್ಕೊಂಡವ್ರೆ ಅನ್ನೋಂಥ ಇದು ಅವನಿಗೆ ಗೊತ್ತಾಯ್ತಾ ಇಲ್ಲ ಸರ್. ಅವನು ಸರ್ ಮೊನ್ನೆ ಕೋಟೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಆ ಹೋರಾಟದಲ್ಲಿ 100 ಜನ ಆಕ್ಚುಲಿ ಇರ್ತಾರೆ. ಅಂದ್ರೆ ಈಗ ಅವರೆಲ್ಲ ಆಗಿದ್ರೆ ಯಾರು, ಸಂತ್ರಸ್ತರ ಅಥವಾ ಅಲ್ಲಿ ಕೆಲಸ ಮಾಡೋರ ಅಥವಾ ಹೋರಾಟಗಾರ, ಅವ್ರ ಜೊತೆಗೆ ಸಪೋರ್ಟ್ ಮಾಡಕ್ ಬಂದಿರೋರು ಯಾರು ಆಗಿದ್ರೆ? ಸಫಾರಿ ಓಪನ್ ಮಾಡಿ ಅಂತ ನೋಡಿ, ಹೇಳಿದ್ರು. ದಲಿತ ಸಂಘರ್ಷ ಸಮಿತಿಯವರು ಸಫಾರಿ ಬೇಕು ಅಂತ ಅನ್ಬಿಟ್ಟು ಹೋರಾಟ ಮಾಡಿದ್ರಂತೆ. ದಲಿತ ಸಂಘರ್ಷ ಸಮಿತಿಯವ್ರಿಗೂ ಸಫಾರಿ ಬೇಕು ಅನ್ನೋದಕ್ಕೂ ಏನ್ ಸಂಬಂಧ? ಆಟೋ ಡ್ರೈವರ್ಗಳು ಹೋರಾಟ ಮಾಡಿದ್ರಂತೆ. ಆಟೋ ಡ್ರೈವರ್ಗಳು ಮತ್ತೆ ಸಫಾರಿಗೂ ಏನ್ ಸಂಬಂಧ? ಈಗ 2,500 ಕೋಟಿ ಸರ್ಕಾರ SC/ST ಕಾಸ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡೈತೆ. SC/STಗೆ ರಿಸರ್ವ್ ಆಗಿರೋಂಥ ದುಡ್ಡು ಸಾವಿರಾರು ಕೋಟಿ ರೂಪಾಯಿ ಪೋಲಾಯ್ತಿದ್ರು, ಅದ್ರ ಕಡೆ ಇವರು ಉಸಿರೇ ಎತ್ತುತ್ತಾ ಇಲ್ಲ. ಅವರು ದಲಿತ ಸಂಘರ್ಷ ಸಮಿತಿಯವರು ಅಂತ ಏನು ಹೇಳ್ಕೊ ಬಂದವ್ರೆ, ಅವರೆಲ್ಲ ಇನ್ನೋಸೆಂಟ್ಗಳು. ಯಾರೋ ಕೊಟ್ಟರೆ ಚಿಲ್ಲರೆ ಕಾಸ್ಕೋ, ಯಾರ್ದೋ ಒತ್ತಡಕ್ಕೋ ಆಸೆಗೋ ಬಲಿಯಾಗಿ ಬಂದಿರೋರು. ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇನ್ನು ಆಟೋ ಡ್ರೈವರು ಯಾರು HD ಕೋಟಲ್ಲಿ ಬಸ್ ಇಳಿದ್ಬಿಟ್ಟು ಸಫಾರಿ ಪಾಯಿಂಟ್ವರೆಗೂ ಆಟೋದಲ್ಲಿ ಹೋಯ್ತಾರಾ? ಆಟೋದವ್ರಿಗೂ ಇದಕ್ಕೂ ಏನು ಸಂಬಂಧ? ಸೊ ಯಾವುದೋ ಇರ್ರಿಲೆವೆಂಟು, ಇನ್ಅಪ್ರಾಪ್ರಿಯೇಟ್, ಟೋಟಲಿ ಕನ್ಸರ್ನ್ಡೇ ಇಲ್ಲದೆ ಇರೋರು ಬಂದ್ಬಿಟ್ಟು ತಹಸೀಲ್ದಾರ್ಗೆ ಮನವಿ ಕೊಟ್ಟಿರೋಂಥದ್ದು. ಅವ್ರ ಉದ್ದೇಶ ಸುಮ್ಮನೆ ಜನಗಳ ಗುಂಪು ತೋರಿಸ್ಬೇಕಲ್ಲ ಅಂತ ಹೊರತು ನನ್ನ ಪ್ರಕಾರ ಅವ್ರು ಯಾರೂ ಸಂತ್ರಸ್ತರೂ ಅಲ್ಲ, ಅವ್ರು ಯಾರು ವಿಕ್ಟಿಮು ಅಲ್ಲ. ರೆಸಾರ್ಟಲ್ಲಿ ಕೆಲಸ ಮಾಡ್ತಿರೋರು ಯಾರೂ ಬರ್ತಾ ಇಲ್ಲ. ಆ್ಯಕ್ಚುಲಿ ನೋವಾಗಿದ್ರೆ ರೆಸಾರ್ಟ್ ಓನರ್ಸಿಗೆ ನೋವಾಗಬೇಕಾಗಿತ್ತು, ಅವ್ರು ಆಚೆ ಬರಬೇಕಾಗಿತ್ತು. ಅವ್ರು ಯಾಕೆ ಬರ್ತಾ ಇಲ್ಲ? ಇವ್ರನ್ನ ಯಾಕೆ ಕಳಿಸ್ತಾವ್ರೆ? ಬರಬೇಕಲ್ಲ. ನಾನು ಇದಕ್ಕೆ ಬಂಡವಾಳ ಹಾಕಿದ್ದೀನಿ, ಕೋಟ್ಯಾಂತರ ರೂಪಾಯಿ, ನನ್ನ ರೆಸಾರ್ಟ್ ಹಾಳಾಗ್ಬಿಡ್ತು ಅಂತ ಬರಬೇಕಲ್ಲ. ಯಾಕೆ ಬರ್ತಾ ಇಲ್ಲ ಅವನು? ಯಾಕಂದರೆ ಅವನು ರಾಂಗ್ ಸೈಡ್ ಆಫ್ ಲಾಲ್ ಇರೋದಕ್ಕೆ, ಬಂದರೆ ಸಿಕ್ಕಾಕಂತೀನಿ, ತಗ್ಲಾಕಂತೀನಿ ಅಂತೇಳಿ ಈ ಅಮಾಯಕರುಗಳಿಗೆ ಪುಷ್ ಮಾಡಿ ಟ್ರಂಪ್ ಕಾರ್ಡ್ ಇದು ಮಾಡ್ತಾ ಇದ್ದಾರೆ ಸರ್. ಆಗಿದ್ರೆ ಈಗ ತಹಸೀಲ್ದಾರ್ ಕೊಟ್ಟಿರುವಂತ ಮನವಿ ಬೇಗ ಪುರಸ್ಕಾರ ಆಗತ್ತಾ ಏನಾದ್ರು ನಿಮ್ಮ ಅನುಭವದಲ್ಲಿ? ನಾವು ಕೊಟ್ಟಿರೋಂಥ ಅವ್ರು ಕೊಟ್ಟಿರುವಂತದ್ದು ಅವ್ರು ಕೊಟ್ಟಿರೋ ಮನವಿ ಅವ್ರು ಅದಕ್ಕೆ ಹಾಕಿಸ್ಕೊಂಡಿರೋದು. ಈಗ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ ನಾವು 10 ದಿವಸದ ಹಿಂದೆನೇ ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ, ಪೊಲೀಸ್ ಪ್ರೊಟೆಕ್ಷನ್ ಸಹ ಕೇಳಿದ್ವಿ. ಅವರು ಅದೇ ದಿವಸ ಬಂದ್ಬಿಟ್ಟು ನಮ್ಮ ಮನವಿ ಕೊಟ್ಟರೆ ಅವರು ಒಂದು ಓವರ್ಲ್ಯಾಪ್ ಮಾಡೋಕ್ಕೆ ಒಂದು ಮನವಿ ಕೊಡೋದು, ಇಷ್ಟೇ ಹೊರತು ಅವ್ರ ಉದ್ದೇಶ ದುರುದ್ದೇಶ ಸರ್. ಆ ದಲಿತ ಸಂಘರ್ಷ ಸಮಿತಿಯವರಿಗೆ ಮಾಡೋದಕ್ಕೆ ಅವ್ರದ್ದೇ ಆದಂಥ ಕರ್ತವ್ಯಗಳೈತೆ, ಜವಾಬ್ದಾರಿಗಳೈತೆ, ಅವ್ರದ್ದೇ ಆದಂಥ ವೇಲ್ ಹೋಗ್ಬೇಕು. ಅಲ್ಲಿ ಬಂದಿದ್ದವ್ರು ದಲಿತ ಸಂಘರ್ಷ ಸಮಿತಿಯವ್ರಲ್ಲ ಸರ್. ಯಾಕಂದ್ರೆ ನಿಮ್ಮ ಹೋರಾಟದಲ್ಲೂ ಕೂಡ ದಲಿತ ಸಂಘರ್ಷ ಸಮಿತಿ ಜಾಯ್ನ್ ಆಗಿದೆ. ಅವರು ರೈತರು ಸರ್. ಅವರು ರೈತರು ಅಲ್ಲಿ ನಮ್ಮ ದಲಿತರು ಭೂಮಿಗಳನ್ನ ಕಬಳಿಸ್ಕೊಂತವ್ರೆ. ಅಲ್ಲಿರೋರೆಲ್ಲ ಸರ್ ನಿಮಗೆ ಹಾಡಿ ಜನಗಳು, ಸೋಲಿಗರು, STಗಳು, SCಗಳು ಮತ್ತು ಅಲ್ಪಸಂಖ್ಯಾತರುಗಳು, ಕಾಕನಕೋಟೆ ಅಲ್ಪಸಂಖ್ಯಾತರುಗಳು ಇರೋಂಥದ್ದು. ಅಲ್ಲಿ ಯಾರು ನಿಮ್ಗೆ ಉತ್ತಮವಾದ ಕುಲದವ್ರ ಪರ್ಸೆಂಟೇಜ್ ಕಡಿಮೆ ಸರ್ ಅಲ್ಲಿ, ಮೇಲ್ಜಾತಿಯವ್ರದ್ದು. ಇಲ್ಲಿ ಇವ್ರುಗಳ ಭೂಮಿನೇ ಇವ್ರು ಮೋಸ ಮಾಡ್ತಿರೋದು. ಆಮೇಲೆ ರೆಸಾರ್ಟ್ ಕಟ್ಟೋರಲ್ಲ, ಅವ್ರು ಯಾರೂ ಸರಗೂರವರು, HD ಕೋಟೆಯವರು ಅಲ್ಲ ಸರ್. ಎಲ್ಲ ನಿಮಗೆ ಆಂಧ್ರವಾಳುಗಳು, ತಮಿಳ್ನಾಡವರು, ಬೆಂಗಳೂರವರು, ಅವರೆಲ್ಲ ದೊಡ್ಡ ಪೊಲಿಟಿಷಿಯನ್ಸ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಅವ್ರು ಕಟ್ತಾ ಇರೋದು. ಈ ಬೇಸಿಕ್ ನಾಲೆಡ್ಜ್ ಅಲ್ಲಿರೋ ಜನಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ಸರ್? ಅವ್ರು ಚಿನ್ನದಂತ ಭೂಮಿನ ಕೊಟ್ಬಿಟ್ಟು ಅಲ್ಲೇ ಹೋಗಿ 100-200 ರೂಪಾಯಿ 500 ರೂಪಾಯಿ ಕೂಲಿ ಮಾಡ್ತಾರೆ ಅಂದ್ರೆ ಯಾಕೆ ಅರ್ಥ ಆಗ್ತಿಲ್ಲ ಅವ್ರಿಗೆ? ಹೌದು ಸರ್. ಅದನ್ನ ಅವರು ಪರ್ಸನಲ್ ಆಗಿ ಇಂಡಿವಿಜುವಲ್ ಆಗಿ ಮಾತಾಡಿಸಿ ಸರ್ ಅವರೆಲ್ಲ ಒಪ್ಕೋತಾರೆ. ಬಟ್ ಅವ್ರನ್ನ ಗುಂಪಾಗಿ ಬನ್ನಿ ಸಪೋರ್ಟ್ ಮಾಡಿ ಅಂತ ಅಂದ್ರೆ ಬರಲ್ಲ. ಕಾರಣ ಇಷ್ಟೇನೆ, ನಾಳೆ ದಿವಸ ಅವ್ರಲ್ಲಿತ್ತು ಅಂತ ಅಂದ್ರೆ ಅಲ್ಲಿ ಲೋಕಲ್ ಪೊಲೀಸ್ದವ್ರು ದಬ್ಬಾಳಿಕೆ ಮಾಡ್ತಾರೆ, ಅಲ್ಲಿ ಲೋಕಲ್ MLA ದಬ್ಬಾಳಿಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮನ್ನ ಹೊರಗಡೆಯಿಂದ ಬಂದ್ಬಿಟ್ಟು ಈ ರೀತಿ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಈ ರೀತಿ ಸಫಾರಿ ಬೇಡ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾರಲ್ಲ ಸರ್. ನಾನು ಹೊರಗಡೆ ಆದ್ರೆ ಅಲ್ಲಿರೋಂಥ ಲೋಕಲ್ MLA ಅಂತ ಏನು ಅನ್ನಿಸ್ಕೋತಾರೆ, ಆ ಪಾರ್ಟಿ ಎಲ್ಲಿಯವರು, ಆ ಮನುಷ್ಯನೂ ಸಹ ಹೊರಗಡೆ ಅವರೇನೆ. ಅವರು ಹುಣಸೂರಲ್ಲಿ ಹುಟ್ಟು ಬೆಳೆದಿದ್ದು ಮೈಸೂರಲ್ಲಿ ಮನೆ ಮಾಡಿರೋದಂತೆ, ಮತ್ತು ಅವ್ರು ಹೊರಗಡೆ ಅವರಲ್ವಾ. ಈ DC ಯಾರು? ಅವರು ಹೊರಗಡೆ ಅವರು. ಅಲ್ಲಿರೋ ತಹಸೀಲ್ದಾರ್ ಯಾರು? ಅವರು ಹೊರಗಡೆ ಅವರು. ಎಲ್ಲ ರೆಡ್ಡಿಗಳು ಮತ್ತು ಆ DCF ಯಾರು? ತಮಿಳ್ನಾಡವರು. ಎಲ್ಲ ಹೊರಗಡೆ ಅವರೇ ತಾನೇ ಇರೋದು. ಅವರೆಲ್ಲ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಾವ್ರೆ. ನಾವುಗಳು ಹೊರಗಡೆಯಿಂದ ಹೋಗಿ ಅರಣ್ಯನ ಉಳಿಸ್ಬೇಕು, ಕಾಡನ್ನ ಸಂರಕ್ಷಿಸಬೇಕು ಅನ್ನೋದ್ರ ಕಡೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ನಿಮಗೂ ಕೇಳ್ಕೊಳ್ಳೋದಿಷ್ಟೇನೆ, ಅಲ್ಲಿ ಲೋಕಲ್ ಜನಕ್ಕೂ ಕೇಳ್ಕೊಳ್ಳೋದಿಷ್ಟೇನೆ. ಕಾಡು ಉಳಿದ್ರೆ ನಾವು ಸೊ ಕಾಡನ್ನ ಉಳಿಸಿ. ಕಾಡಿದ್ರೆ ಮಳೆ ಇದ್ರೆ ಬೆಳೆ ಇದ್ರೆ ರೈತ ಇದ್ರೆ ನಾನು ನೀವು ಎಲ್ಲಾನು. ಸೊ ಈ ಭ್ರಷ್ಟ ಅಧಿಕಾರಿಗಳಿಗೆ, ಮೊಂಡು ಸರ್ಕಾರಗಳಿಗೆ ಚಡಿಯಟ್ ಕೊಟ್ಟು ಎಬ್ರಿಸಿ ಅಂತ ಕೇಳ್ಕೊಂತೀನಿ ಸರ್. ಈಗ ಫೈನಲ್ ಆಗಿ ನೀವು ಆ ಒಂದು ಹೋರಾಟನ ಈ ಹಂತಕ್ಕೆ ಬಂದಿದ್ದೀರಾ. ಇನ್ ಕೇಸ್ ಅಲ್ಲೂ ಕೂಡ ನ್ಯಾಯ ಸಿಗ್ಲಿಲ್ಲ,
ನ್ಯಾಯಾಲಯದಲ್ಲೂ ಕೂಡ ಅದು ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ಹಾದಿ ಏನು ಸರ್ ಆಗಿದ್ರೆ? ಇಲ್ಲ ಕೋರ್ಟ್ ಅಲ್ಲಿ ನಮ್ಗೆ ಜಸ್ಟಿಸ್ ಸಿಕ್ಕೇ ಸಿಗ್ತದೆ ಸರ್. ಬಟ್ ಅದನ್ನ ತಾಳ್ಮೆಯಿಂದ ನೋಡ್ಬಿಟ್ಟು ಹೋಮ್ ವರ್ಕ್ ಮಾಡ್ಕೊಂಡು ಅಪ್ರೋಚ್ ಮಾಡ್ಬೇಕು ಸರ್. ಕೋರ್ಟ್ಗಳಲ್ಲಿ ನ್ಯಾಯ ಇಲ್ಲ ಅನ್ನೋದೇನಿಲ್ಲ. ನಾವುಗಳು ಹೆಂಗೆ ಅಪ್ರೋಚ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಸರ್. ಇವಾಗ ನಾನು ಸರಿಯಾದ ಹೋಮ್ ವರ್ಕ್ ಮಾಡ್ಕೊಳ್ಳದೆ, ಸರಿಯಾದ ರಿಪೋರ್ಟ್ ಇಲ್ದೇನೆ ಅಪ್ರೋಚ್ ಮಾಡ್ತು ಅಂದ್ರೆ, ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಮೂಡ ಕೇಸ್ ಏನಾಯ್ತು ಕೋರ್ಟ್ಗಳಲ್ಲಿ, ಅರ್ಧಕ್ಕರ್ಧ ಹಳ್ಳ ಹಿಡೀತು. ಅಲ್ಲಿ 50-50 ಸೈಟಲ್ಲಿ ಸರ್ ಗೃಹ ಪ್ರವೇಶ ಮಾಡ್ಕೊಂಡು ನಿಮಗೆ ಸಂಭ್ರಮಾಚರಣೆ ಮಾಡ್ತಾವ್ರೆ. ಅದೆಲ್ಲ ಹೆಂಗೆ ಸಾಧ್ಯ ಆಯಿತು? ಮತ್ತು ಅಲ್ಲಿ ಫೋರ್ಜರಿ ಮಾಡಿದಂತಹ ಆಫೀಸರ್ಸ್ಗಳು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಮತ್ತಿನ್ನೂ ಲಂಚ ತಗೋತಾನೆ ಅವರೇ. ಹೆಂಗಾಯಿತು? ಆಮೇಲೆ ಈಗ ಮೂಡಾನ MDA ಮಾಡಿದ್ರು. MDA ಮಾಡಿಬಿಟ್ಟು ಮತ್ತೆ ಚಾಮುಂಡಿ ಬೆಟ್ಟದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೋಯ್ತಾರೆ. ಆ ಕಮಿಷನರು ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಹೆಸರಿಗೆ ಲ್ಯಾಂಡ್ ಕನ್ವರ್ಷನ್ ಮಾಡಿಸ್ಕೊಡ್ತಾರೆ. ಇವೆಲ್ಲ ಹೆಂಗಾಯ್ತು? ಅವ್ರಿಗೆ ನ್ಯಾಯಾಲಯದ ಹೆದರಿಕೆ ಇಲ್ಲ. ಯಾಕಂತ ಅಂದರೆ ಇವ್ರುಗಳೇ ಅಲ್ವಾ ಸರ್ ರಿಪೋರ್ಟ್ ಕೊಡೋದು. ಇವರು ನೀ ಎತ್ತಂಗೆ ಮಾಡು, ನಾ ಸತ್ತಂಗೆ ಮಾಡ್ತೀನಿ ಅಂತೇಳಿ ಸರಿಯಾಗಿ ಕೇರ್ಲೆಸ್ ಆಗಿ ಕೇಸ್ಗಳನ್ನ ನಡೆಸೋದ್ರಿಂದ ಹಿಂಗೆ ಆಯ್ತಾ ಇರೋಂಥದ್ದು. ಇದು ನಮ್ಮ ಮೂಡಾನೇ ನಿದರ್ಶನ ಐತೆ. ಸೊ ಇದು ಇನ್ನೊಂದು ಮೂಡ ಕೇಸ್ ಆಗಬಾರ್ದು. ಅದಕ್ಕೆ ನಾನು ಗ್ರೌಂಡ್ ವರ್ಕ್ ಮಾಡ್ಕೊಂಡೇ ಅಪ್ರೋಚ್ ಮಾಡ್ಬೇಕಂತಿದ್ದೀನಿ. ಒಂದು ಎರಡನೇದು, ನೀವು ಅಲ್ಲಿ ನುಗು ಡ್ಯಾಮ್ ಹಿಂಭಾಗ ಯಾವುದೋ ಕಾಲದಲ್ಲಿ ರೆಕಾರ್ಡ್ಗಳೆಲ್ಲ ತಿದ್ದುಬಿಟ್ಟು ದಾಖಲೆಗಳು ಮಾಡ್ಕೊಂಡು KJ ಜಾರ್ಜ್ ಅವ್ರ ಮಗನೊಂದಷ್ಟು ಭೂಮಿಗಳೈತೆ ಸರ್ ಕಾಡು ಒಳಗಡೆ. ಅದು ದಟ್ಟರಣ್ಯದ ಕೋರ್ ಫಾರೆಸ್ಟ್ ಏರಿಯಾದಲ್ಲಿ ಇರೋಂಥದ್ದು. ಅದು ಲೀಗಲೈಸ್ ಆಯಿತು. ಹೆಂಗಾಯಿತು? ಹೈಕೋರ್ಟಲ್ಲಿ ಇವರು ಅರಣ್ಯ ಇಲಾಖೆಯವರು ಸರಿಯಾಗಿ ಕೇಸ್ ನಡೆಸ್ತಾ ಇರೋದಕ್ಕಾಯಿತು. ಈ ಕೇಸಲ್ಲೂ ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ವರ್ಕ್ ಮಾಡಿಬಿಟ್ಟು ಆಮೇಲಿಂದ ಅಪ್ರೋಚ್ ಮಾಡೋದ ಅಂತ ಅನ್ಕೊಂಡಿದ್ದೀನಿ. ಸರ್ ನಿಮ್ಗೇನಾದ್ರು ಅಪ್ರೋಚ್ಗಳು ಬಂದಿತ್ತಾ ಸರ್? ಬರ್ತಾ ಇರ್ತಾವೆ ಸರ್. ಅಯ್ಯೋ ಪುಸ್ಲಾಯಿಸೋದು, ಧಮ್ಕಿ ಹಾಕೋದು. ಈಗ ನೋಡಿದ್ರಲ್ಲ ನೀವು, ಬಾರ್ ಕೌನ್ಸಿಲ್ಗೆ ಹೋಗ್ಬಿಟ್ಟು ನಮ್ಮ ಬಗ್ಗೆ ಇಲ್ಲದೆ ಇರೋದೆಲ್ಲ ಹೇಳ್ಬಿಟ್ಟು ಸಸ್ಪೆಂಡ್ ಮಾಡಿಸೋದು, ಆಮೇಲೆ ನನ್ನ ಮೇಲೆ ಕೇಸ್ ಹಾಕಿ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋದು, ಇವೆಲ್ಲ ಆಯ್ತಾ ಇರ್ತಾವೆ ಸರ್. ನಾನು ಇದೆಲ್ಲ ದಾಟ್ಕೊಂಡು ಬೆಳೆದಿದ್ದೀನಿ. ಸೊ ಇವ್ರಿಗೆಲ್ಲ ಹೆದರ್ಕೊಳ್ಳೋಂಥದ್ದು ಏನಿಲ್ಲ. ನನ್ನದು ನಾಲ್ಗೆ ಕಚ್ಚೆ ಎಲ್ಲ ಭದ್ರ ಆಗಿರೋದಕ್ಕೆ ಇವ್ರುಗಳಿಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಸರ್? ಓಕೆ, ಈಗ ನಿಮ್ಮ ಜೊತೆ ಇರುವಂತಹ ಹೋರಾಟಗಾರರು ಕೂಡ ಸಾಕಷ್ಟು ಜನ ಇದ್ದಾರೆ. ರೈತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು. ಸೊ ಅವರು ಕೂಡ ಇವಾಗ ನಿಮ್ ಜೊತೆ ಇದ್ದಾರೆ. ಸೊ ಅವ್ರಿಗೆ ಕಷ್ಟ ಅನ್ನೋ ಸಂದರ್ಭದಲ್ಲಿ ಹೇಗಿರುತ್ತೆ ಸರ್? ಸರ್ ಅವ್ರ ಜೊತೆಗೆ ನಾನಿದ್ದೀನಿ. ಇಲ್ಲಿ ರೈತ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಅವರು ವ್ಯಕ್ತಿಗಳಾಗಿ ಬಂದಿಲ್ಲ ಸರ್, ಅವ್ರ ಶಕ್ತಿಗಳಾಗಿ ಬಂದವ್ರೆ. ಸೊ ಅವ್ರ ಜೊತೆಗೆ ನಾನಿದ್ದೀನಿ. ಅವ್ರಿಗೆ ನಾನು ನನ್ನ ಗೊತ್ತಿರೋಂಥ ಕಾನೂನು ನೆರವು, ಕಾನೂನು ಸಲಹೆಗಳು ಕೊಡ್ತಾ ಇದ್ದೀನಿ. ಅವ್ರು ಯಾರಿಗೂ ಏನೂ ಕಷ್ಟ ಅಲ್ಲ ಸರ್, ಇವೆಲ್ಲ ಈಸಿಯಾಗಿ ಹೊಡ್ಕೊಬರ್ತಾರೆ. ನಮ್ಗೇನು ಮೇನ್ ಬೇಕಾಗಿರೋ ಅಂದರೆ ಲೋಕಲೈಟ್ಸ್ ಸಪೋರ್ಟು ಸರ್. ಲೋಕಲೈಟ್ಸ್ಗಳು ಅಲ್ಲಿ ಸ್ವಲ್ಪ ಕೈ ಜೋಡಿಸ್ತು ಅಂತ ಅಂದರೆ ಈ ತಹಸೀಲ್ದಾರ್ ಆಗಲಿ, DC ಆಗಲಿ, AC ಆಗಲಿ, DCF ಆಗಲಿ ಎಲ್ಲ ಬಾಯಿ ಮುಚ್ಕೊ ಕೂತ್ಕೋತಾರೆ ಸರ್. ಇವ್ರಿಗೆ ನನಗೆ ಗೊತ್ತಿರೋ ಮಾಹಿತಿ, ಇವ್ರಿಗೆ ಸಫಾರಿ ನಡೀತಿದ್ದಾಗ 2 ರಿಂದ 5 ಲಕ್ಷ ರೂಪಾಯಿ ಲಂಚಗಳು ಕೊಡ್ತಿದ್ರಂತೆ ಸರ್. ಅವ್ರಿಗೇನು ಒಂದು ದಿವಸದ ಬುಕ್ಕಿಂಗ್ ಕಾಸು ಸರ್, ಅದು ಒಂದೊಂದು ರೂಮ್ 30-35 ಸಾವಿರ ಇರ್ತದೆ ಒಂದೊಂದು ದಿವಸದ ಬುಕ್ಕಿಂಗ್ ಕಾಸು. ಇವರು ಅದನ್ನು ಕೊಟ್ಕೊಂತಾರೆ, ಎಲ್ಲರ ಬಾಯಿನೂ ಮುಚ್ಚಿಸ್ತಾರೆ. ಇವರೆಲ್ಲ ಸಂಬಳಕ್ಕೆ ಕೆಲಸ ಮಾಡ್ತಾ ಇಲ್ಲ ಸರ್, ಎಲ್ಲ ಗಿಂಬ್ಳಕ್ಕೆ ಕೆಲಸ ಮಾಡ್ತಾವ್ರೆ. ಅಲ್ಲಿ ಸರ್ಕಾರಿ ಭೂಮಿನ ಒತ್ತುವರಿ ಮಾಡ್ಕೊಂಡು ಕನ್ನಡ ನಿರ್ಮಾಣ ಮಾಡ್ತಾರಂತ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟರೆ, ಪೊಲೀಸವರು ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ನಿಮ್ಮ ವ್ಯಾಪ್ತಿಗೆ ಬರಲ್ಲ, ಇದು ಅದಿಲ್ಲ, ಇದು ಸಿವಿಲ್ ಡಿಸ್ಪ್ಯೂಟು, ಇದು ನೀನು ಕೊಡೋಕ್ಕೆ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಎಂಥ ಅವರು ಜಾಣಪೆದ್ರಿರಬೇಕು. ಆಮೇಲೆ ಇನ್ನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವನು, ನಾನು MD ಕಳಿಸ್ತೀನಿ, ನಾನು ಕಳಿಸ್ತೀನಿ, ನಾನು AEE ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಆ ಥರ ನಾಟಕ ಆಡ್ತಾರೆ. ಇನ್ನು RFOಗಳು, CCF ಅವರು, ನಾವು PCCF ಅವರು ಕೇಳಬೇಕು ಸರ್, PCCF ಫೋನ್ ಮಾಡ್ತಾರೆ ನಮಗೆ, ಅದು ಇದು ಅಂತೇಳಿ ಅವ್ರು ನಾಟಕ ಆಡ್ತಾರೆ ಸರ್. ಈ ರೀತಿ ಎಲ್ಲ ಇಲಾಖೆಯವರು ನಾಟಕ ಆಡ್ತಾರೆ. ಈ ಯಾರ ಲೋಕಲ್ MLA ಅಂತೂ ನಿಮ್ಮ TV ಮುಂದೆನೇ ಬಂದ್ಬಿಟ್ಟು ಅಕ್ರಮ ಕಟ್ಟಡ ತೋರಿಸಿ ಅದು ಯಾವುದು ಅಂತ ಹೇಳ್ತಾರೆ. ನಾವೆಲ್ಲ ದಾಖಲೆಗಳನ್ನ ಮಾಧ್ಯಮದ ಮುಂದೆನೇ ಬಿಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಜಾಣಪೆದ್ದ ವ್ಯವಸ್ಥೆ ಆ ಭಾಗದಲ್ಲಿ ಇರೋಂಥದ್ದು ಸರ್. ನಿಮಗೆ ರಾಜಕೀಯ ಸರ್, HD ಕೋಟೆಲ್ ಬಂದರೆ ಇಡೀ ಭಾರತ ದೇಶದಲ್ಲಿ ಎಲ್ಲಾದರೂ ಮಾಡ್ಬೋದು. ನಾನು ಎಂತೆಂಥ ರಾಜಕೀಯಗಳು ಕೇಳಿದ್ದೀನಿ, ಬಟ್ ಅಲ್ಲಿರೋಂಥ ದರಿದ್ರ ರಾಜಕೀಯ ಇನ್ನೆಲ್ಲೂ ಇಲ್ಲ ಸರ್. ಅಷ್ಟು ಕೊಳಕು ರಾಜಕೀಯ, ದರಿದ್ರ ರಾಜಕೀಯ HD ಕೋಟೆಲ್ ನಡೀತಾ ಇರೋಂಥದ್ದು ಸರ್. ಈಗ ನೀವು ಇಷ್ಟು ದೊಡ್ಡ ಆರೋಪಗಳನ್ನ ಮಾಡಿದಾಗ ನಾಳೆ ದಿನ ನಿಮ್ಗೂ ಕೂಡ ಬಂದು ದೂರ ದಾಖಲಿಸುವಂಥದ್ದು, ನಿಮ್ಗೂ ಕೂಡ ಧಮಕಿ ಹಾಕುವಂಥದ್ದು ಏನಾದ್ರು ಆಯ್ತು ಅಂದ್ರೆ ಹೆಂಗೆ ಸರ್?
ಮಾಡ್ಲಿ ಸರ್. ಸರ್ ಏನು ಗೊತ್ತಾ, ನಾನು ಇದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಇವೆಲ್ಲ ತೋರಿಸ್ತಿದ್ದೀನಲ್ಲ, ನಾನು ಸುಳ್ಳು ಸುದ್ದಿನ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಮಾಹಿತಿನ ಕೊಡ್ತಾ ಇದ್ದೀನಿ ಮಾಧ್ಯಮಕ್ಕಂತ ಕೇಸ್ ಹಾಕ್ಲಿ ಅಂತ ಕಾಯ್ತಾ ಇದ್ದೀನಿ. ನಾನೇ ವಕೀಲರು ನೇಮ್ಸ್ ಕೊಡ್ತೀನಿ, ಕೋರ್ಟ್ ಫೀಸು ಕಟ್ತೀನಿ, ಹಾಕ್ಸಿ ಸರ್. ಸರ್, ಸುಳ್ಳು ಹೇಳಿದ್ರೆ ಮಾತ್ರನೇ ಡಿಫಾಮೇಷನ್ ಅಟ್ರಾಕ್ಟ್ ಆಗೋಂಥದ್ದು. ಡಿಫಾಮೇಷನ್ ಕೇಸು ಸತ್ಯ ಹೇಳೋದ್ರಿಂದ ಏನು ನಿಲ್ಲಲ್ಲ. ಅವ್ರಿಗೂ ಚೆನ್ನಾಗಿ ಗೊತ್ತು. ಈಗ ನನ್ನ ಮೇಲೆ ಏನಾದ್ರು ಕೇಸ್ ಆಗ್ತು ಅಂದರೆ, ನನ್ನ ಮೇಲೆ ಏನಾದರೂ ಮಾನನಷ್ಟ ಮೊಕದ್ದಮೆ ಆ MLA-ನೋ ಆ ತಹಸೀಲ್ದಾರೋ ಆ DC ನೋ ಆಗ್ತು ಅಂದರೆ, ನನ್ನ ರೆಕಾರ್ಡ್ಗಳು ಇಟ್ಕೊಂತೀನಿ ಸರ್. ರೆಕಾರ್ಡ್ಗಳು ಇಟ್ಕೊಂಡು ಇದು ನಿನಗೆ ಗೊತ್ತಿದ್ದು ನೀನು ತಪ್ಪು ಮಾಡಿದ್ಯಾ, ನಾನು ಹೇಳಿದ್ದೀನಪ್ಪ, ನಂದೇನು ತಪ್ಪಿಲ್ಲ ಅಂತೇಳಿ ಅವ್ರದ್ದು ಮುಖವಾಡ ಬಯಲು ಮಾಡ್ತೀನಲ್ಲ ಸರ್. ಅದಕ್ಕೆ ಅವರು ನನ್ನ ಮೇಲೇನು ಕೇಸ್ ಹಾಕಂತ ಇಲ್ಲ. ಆಮೇಲೆ ರೆಸಾರ್ಟ್ ಮಾಲೀಕರುಗಳು ನಾನು ಸ್ಪಷ್ಟವಾಗಿದ್ದೀನಿ, ನಾನು ಪ್ರಾಮಾಣಿಕವಾಗಿದ್ದೀನಿ ಅಂತ ದಾಖಲೆಗಳನ್ನ ಬಿಡುಗಡೆ ಮಾಡೋಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಯಾಕಂದರೆ ಯಾರ ಹತ್ರ ಒಂದು ಏನು ಸರಿಯಾಗಿರೋ ಅಂತ ದಾಖಲೆಗಳಿಲ್ಲ ಸರ್. ಇಷ್ಟೇ ಕಡೆಯದಾಗಿ ಹೋರಾಟಗಾರರಿಗೆ ಮತ್ತೆ ಅಲ್ಲಿನ ರೈತರಿಗೆ, ಸ್ಥಳೀಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಸರ್. ಹೊರಗಡೆ ಅವ್ರಿಗೆಲ್ಲ ಕನ್ಸರ್ನ್ ಐತೆ ಸರ್. ಹೊರಗಡೆ ಅವರು ಖಂಡಿತವಾಗ್ಲೂ ನಮಗೆ 100ಕ್ಕೆ 100% ಸಪೋರ್ಟ್ ಮಾಡ್ತಾರೆ. ಬಟ್ ಲೋಕಲ್ ಜನಗಳು ಎದುರ್ಕೊಂತಾರಲ್ಲ ಸರ್, ಆ ರೀತಿಯೆಲ್ಲ ಎದುರ್ಕೊಳ್ಳೋ ಅಂಥ ನೆಸೆಸಿಟಿ ಇಲ್ಲ. ಸಂವಿಧಾನನೇ ಮದರ್ ಆಫ್ ಆಲ್ದಿಲ್ಲ. ನಮಗೆ ಸಂವಿಧಾನಿಕ ಕರ್ತವ್ಯ ಸರ್, ನಾವು ಪ್ರಕೃತಿನ ರಕ್ಷಣೆ ಮಾಡಬೇಕಾಗಿರೋಂಥದ್ದು. ಸೊ ಕಾನೂನು ಬಲವಾಗೈತೆ. ಈ ಕಾನೂನು ಪಾಲನೆ ಮಾಡೋಂಥ ಅಧಿಕಾರಿಗಳು ಸರಿಗಿಲ್ಲದೆ ಇರ್ಬೋದು, ಕಾನೂನು ಬಲವಾಗೈತೆ. ಸೊ ಕಾನೂನು ಮೇಲೆ ನಂಬಿಕೆ ಇಡಿ, ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಏನು ಅಕ್ರಮವಾಗಿ ಕಟ್ಟಡ ಕಟ್ಟವ್ರೆ ಅವನ್ನೆಲ್ಲ ಡೆಮಾಲಿಷ್ ಮಾಡೋದ್ರ ಕಡೆ ಸಹಕಾರ ಕೊಡಿ. ನಿಮ್ಮ ಸಹಕಾರದಿಂದನೇ ಕಾಡು ಉಳಿಬೇಕಾದ್ರೆ, ನೀವು ಸಹಕಾರ ಕೊಡಲಿಲ್ಲ ಅಂತಂದರೆ ನಮಗೆ ಶ್ರಮ ಆಯ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ನೀವು ಡೆಮಾಲಿಷನ್ ಮಾಡಿಸಿದ್ರೆ ಏನು ಸಿಗಲ್ಲ ಸರ್. ಅಟ್ಲೀಸ್ಟ್ ಅವ್ರು ಏನಾದ್ರು ಕೊಟ್ರೆ, ಆಗ್ಲೇ ಹೇಳಿದ್ರಿ ಕಾಂಪ್ರಮೈಸ್ ಈ ತರ ಏನೂ ಆಗಲ್ವಾ ನೀವು ಅಂತೇಳಿ. ಆಗ್ಬೋದಿತ್ತಲ್ವಾ ನೀವು ಅನ್ನೋದು. ಸಿಸ್ಟಮ್ ಹೆಂಗ್ ಆಗೋಗ್ತಿದೆಯಲ್ಲ ಸರ್, ಸಿಸ್ಟಮ್ ಹಂಗ್ ಆಗೋಗಿದೆ. ಈಗ ನಿಮ್ ಸಪೋರ್ಟ್ಗೆ ಬರ್ತಾ ಇಲ್ಲ, ಎದುರ್ಕೋತಾ ಇದಾರೆ ಜನ ಅಂತಂದಾಗ ನೀವು ಕಾಂಪ್ರಮೈಸ್ ಆಗ್ಬಿಟ್ಟಿದ್ರೆ ಮುಂದೆ ಹೋಗಿರೋದಲ್ಲ, ಆರಾಮಾಗಿರ್ತಿದ್ರಲ್ಲ ಎಲ್ಲರೂ. ನಾನು ನೋಡಿದ್ದು ಸರ್, ಅಲ್ಲಿ RTCಗಳೆಲ್ಲ ತಿದ್ದುತ್ತಾರೆ ಸರ್. ಹಳೆ ಮಾನಂದವಾಡಿ ರಸ್ತೆ ಅಂತ ಐತೆ. ಆ ಮಾನಂದವಾಡಿ ರಸ್ತೆ ಮುಂಚೆ ಓಡಾಡ್ತಿದ್ರಲ್ಲ, ಅದನ್ನ ಮುಚ್ಚಾಕಿ ನೀರಾವರಿ ಇಲಾಖೆ ಮತ್ತೆ ಕಂದಾಯ ಇಲಾಖೆಯವರು ಅಲ್ಲಿರೋ ರೈತರುಗಳಿಗೆ ಪರಿಹಾರ ಕೊಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿಸವ್ರೆ. ಆಮೇಲೆ ನೀರು ತುಂಬ್ಕೊಂಡೈತೆ. ಇಂಥ ಹಳೆ ಮಾನಂದವಾಡಿ ರಸ್ತೆನೇ ಇಲ್ಲ ಸರ್. ನಿಮ್ಗೆ ಅಂಗೈ ಉಣ್ಣಿಗೇನು ಕನ್ನಡಿ ಬೇಕಾಗಿಲ್ಲ. ನೀವು ಯಾರ ದಾರಿಲಿ ಹೋದ್ರೂ ನಿಮ್ಗೆ ಇದು ಅಕ್ರಮ, ಇದು ಇಲೀಗಲ್ಲು, ಇದು ಬೋಗಸ್ ದಾಖಲೆ ಅಂತ ಗೊತ್ತಾಯ್ತದೆ. ಆ ತಹಸೀಲ್ದಾರ್ಗೆ ಗೊತ್ತಾಗಲ್ವಾ ಸರ್? ಅಲ್ಲಿರೋಂಥ DCF ಗೊತ್ತಾಗಲ್ವಾ ಸರ್? ಅಲ್ಲಿರೋಂಥ ಪೊಲೀಸ್ನವ್ರಿಗೆ ಗೊತ್ತಾಗಲ್ವಾ ಸರ್? ಸೊ ಎಲ್ಲರೂ ಮೂಲ ಕಡತಗಳನ್ನೆಲ್ಲ ಮರೆಮಾಚಿ ಇವ್ರಿಗೆ ಬೇಕಾದಂಗೆಲ್ಲ ಕಡತ ಸೃಷ್ಟಿ ಮಾಡ್ಕೊಂಡು ಮಾಡ್ತಿರೋಂಥದ್ದು. ಯಾರೋ ಎಂಜಿಲ್ ಕಾಸ್ತಿಂದ 4 ಜನ XYZಗಳು ಅವ್ರಿಗೆ ಸಪೋರ್ಟ್ ಮಾಡ್ಬೋದೇ ಹೊರತು ಅಲ್ಲಿರೋಂಥ ಪ್ರಾಮಾಣಿಕ ರೈತರುಗಳು ಯಾರೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಹಿಂದ್ಗಡೆ ಬಂದು ನಮ್ಗೇನು ಸಪೋರ್ಟ್ ಕೊಡ್ತಾ ಇದ್ದೀರಾ ಇಲ್ಲಿವರೆಗೆ, ದಯಮಾಡಿ ಮುಂದೆ ಬನ್ನಿ. ನಿಮ್ಮಲ್ಲಿ ಲೋಕಲ್ ಶಾಸಕನಿಗೆ ಆಯ್ಕೆ ಮಾಡಿರೋದು ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಕ್ಕೆ. ನಿಮ್ಮನ್ನ ಭಕ್ಷಣೆ ಮಾಡ್ತಾ ಇದ್ದಾನೆ ಆ ಮನುಷ್ಯ. ಆಮೇಲೆ ಏನು ಅಲ್ಲಿ ಅಧಿಕಾರಿಗಳವ್ರೆ, ಅವರು ಲಂಚದ ಆಸೆಗೆ ನಿಮಗೆ ಮೋಸ ಮಾಡ್ತವ್ರೆ. ಸೊ ಅವ್ರುಗಳಿಗೆಲ್ಲ ನೀವು ಪ್ರಶ್ನೆ ಮಾಡಿ ಅವ್ರನ್ನೆಲ್ಲ ಬುದ್ಧಿ ಕಲಿಸಿ ಅಂತೇಳಿ ಕೇಳ್ಬೋದು ಸರ್ ನಿಮ್ಮ ಮಾಧ್ಯಮ. ಸರ್, ಆಕ್ಚುಲಿ ನಾನು ಕೂಡ ಇಡೀ ಕರ್ನಾಟಕದಲ್ಲಿ ನಾನು ಕೂಡ ಕೇಳಿದ್ದೀನಿ, ಜಿಲ್ಲೆಗಳಲ್ಲೂ ಕೂಡ ಸಂಪದ್ಭರಿತ ಜಿಲ್ಲೆ ನಮ್ದು ಅಂತ ಹೇಳ್ತಾರೆ. ಆದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಸಂಪದ್ಭರಿತ, ಅತ್ಯಂತ ದುಡ್ಡು ಎಲ್ಲವೂ ಕೂಡ ಇರುವಂತ ಜೀವ ವೈವಿಧ್ಯಮಯ ಇರುವಂತ ಒಂದು ತಾಲೂಕು ಯಾವುದು ಅಂದ್ರೆ ಅದು HD ಕೋಟೆ. ಬಟ್ ಅದನ್ನು ಕೂಡ ಇವತ್ತು ಉಳಿಸ್ಕೊಳ್ಳಕ್ಕೆ ಆಗ್ತಿಲ್ಲ ಅನ್ನೋದೇ ನಿಜಕ್ಕೂ ಕೂಡ ದುರಂತ ಆಗಿರುವಂತದ್ದು. ಯಾಕಂದ್ರೆ ಸಫಾರಿ ಆಗಿರ್ಬೋದು, ಸಫಾರಿ ಅನ್ನೋದು ಒಂದು ಕೇಂದ್ರದಲ್ಲಿ ಮಾಡ್ಲಿ, ಅದು ತಪ್ಪು ಅಂತ ನಾವ್ ಹೇಳೋದಿಲ್ಲ. ಬಟ್ ಅದನ್ನ ತೀರಾ ವ್ಯಾಪಾರೀಕರಣ ಮಾಡ್ಕೊಂಡಿರುವಂತದ್ದು ಸಾಕಷ್ಟು ಬೇಸರ ಆಗಿರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ, ಇನ್ಕ್ಲೂಡಿಂಗ್ ಪ್ರಾಣಿ ಪ್ರಿಯರಿಗೂ ಕೂಡ ಬೇಸರ ಆಗಿರುವಂತದ್ದು. ನಮ್ಮ ನ್ಯಾಷನಲ್ ಪಾರ್ಕ್ ಏನೈತೆ ಸರ್, ಬಂಡೀಪುರ ಮತ್ತೆ ನಾಗರೋಳೆ, ಇದು ಡಾಕ್ಯುಮೆಂಟ್ ಅಲ್ಲಿ ಇರೋಂಥದ್ದೇನೆ ನಿಮ್ಗೆ 2,500ಕ್ಕೂ ಹೆಚ್ಚು ಜೀವರಾಶಿಗಳಿಗೆ ಆಶ್ರಯ ಕೊಡ್ತಿರೋಂಥದ್ದು ಸರ್. ನಿಮಗೆ ಅಲ್ಲಿ ಭೂಮಿ ಒಳಗಡೆ ಒಂದು ಕ್ರಿಮಿ ಕೀಟಕ್ಕೂ ಸೇರಿದಂತೆ ಅಲ್ಲಿ ಪಕ್ಷಿಗಳಾಗ್ಬೋದು, ಪ್ರಾಣಿಗಳಾಗಿರ್ಬೋದು, ಜಲಚರಗಳಾಗಿರ್ಬೋದು, 2,500 ಜೀವಿಗಳಿಗೆ ಅದು ಆಶ್ರಯದಾತ ಸರ್. ಈವನ್ ಅಲ್ಲಿ ಹಾಡಿ ಜನಗಳು ಸಹ ಜೀವನ ಮಾಡ್ತಾವ್ರೆ ಸರ್. ಸೊ ಇಂಥ ಶ್ರೀಮಂತಿಕೆ ಆಗಿರೋಂಥ ನಮ್ಮ ನಾಗರೋಳೆ ಮತ್ತು ಬಂಡೀಪುರ ಏನೈತೆ, ಇದನ್ನು ರಕ್ಷಿಸ್ಕೊಳ್ಬೇಕಾಗಿರೋಂಥದ್ದು ನಮ್ಮೆಲ್ಲ ಹೊಣೆಗಾರಿಕೆ ಸರ್. ಕಾಡು ಸಮೃದ್ಧಿಯಾಗಿ ಈಗ ಐತೆ ಸರ್. ಏನಕ್ಕೆ? ಅಲ್ಲಿ ರೆಸಾರ್ಟ್ ಆ್ಯಕ್ಟಿವಿಟೀಸ್ ಇಲ್ಲದೆ ಇರೋದಕ್ಕೆ ಮತ್ತು ಅಲ್ಲಿ ಸಫಾರಿ ಬಂದಾಗಿರೋದಕ್ಕೆ ಈಗ ಕಾಡು ಸಂತೃಪ್ತಿಯಾಗಿ, ಕ್ಲೀನಾಗಿ, ಸ್ವಚ್ಛಂದವಾಗಿ ಪ್ರಾಣಿ ಪಕ್ಷಿಗಳು ಉಸಿರಾಡ್ತಿರೋಂಥದ್ದು. ಸೊ ಹೀಗೆ ಇರಲಿ, ಸಫಾರಿ ಆ್ಯಕ್ಟಿವಿಟೀಸ್ ಶಾಶ್ವತವಾಗಿ ಬಂದಾಗ್ಬಿಡಲಿ. ಈ ರೆಸಾರ್ಟ್ಗಳೆಲ್ಲ
ಪರ್ಮನೆಂಟ್ ಆಗಿ ಕ್ಲೋಸ್ ಆಗಲಿ, ಮತ್ತೆ ಅಲ್ಲಿ ಸ್ಥಳೀಯ ಜನಗಳು ನಮ್ಮ ಹೋರಾಟಕ್ಕೆ ಸಹಕಾರ ನೀಡಲಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಕೋರ್ಕೊಂತೀನಿ ಸರ್. ನಮಸ್ತೆ. ಎಸ್, ಇಷ್ಟೊತ್ತರೆಗೂ ರವಿಕುಮಾರ್ ಸರ್ ಒಂದಷ್ಟು ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟರು. ಅಂದ್ರೆ ಅಲ್ಲಿ ನಡೀತಿರುವಂತ ಸಾಕಷ್ಟು ಅಕ್ರಮಗಳು ಅನ್ನೋ ಒಂದು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಹೋರಾಟಗಳು ಕೂಡ ನಡೀತಾ ಇದೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದು ತನಿಖಾ ಸಮಿತಿಯನ್ನ ರಚನೆ ಮಾಡಿ ಅದೇನು ವರದಿ ಕೊಡುತ್ತೆ ಅದಾದ್ಮೇಲೆ ಆಗ್ಬೇಕು ಅಂತ, ಜೊತೆಗೆ ಅಧಿಕಾರಿಗಳಿಗೂ ಕೂಡ ಹೇಳಿದ್ದಾರೆ ಅಲ್ಲಿ ವರದಿ ಏನ್ ಬರುತ್ತೆ ಅದನ್ನ ನೋಡಿ ಮುಂದಿನ ಕ್ರಮ ಆಗ್ಬೇಕು ಅಂತ ಹೇಳಿ. ಆದ್ರೆ ಸದ್ಯದ ಮಟ್ಟಿಗೆ ಹೋರಾಟ ನಡೀತಾನೆ ಇದೆ. ಆದ್ರೆ ಈ ಹೋರಾಟ ಹಾದಿ ಯಾವ ರೀತಿಯಾಗಿ ಮುಂದಿನ ಹೆಜ್ಜೆಯನ್ನ ಪಡ್ಕೊಳ್ಳುತ್ತೆ, ಯಾವ ರೀತಿಯಾಗಿ ತಿರುವು ಪಡ್ಕೊಳ್ಳುತ್ತೆ, ಅಲ್ಲಿ ನಿಜಕ್ಕೂ ಕೂಡ ನಡೀತಿರೋದು ಅಕ್ರಮವ, ಆ ಅಕ್ರಮಕ್ಕೆ ಸಾಕ್ಷಿ ಎಂಬಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೆ. ಆ ದಾಖಲೆಗಳೆಲ್ಲವೂ ಕೂಡ ಕೋರ್ಟ್ ನಲ್ಲಿ ಸಾಬೀತಾಗತ್ತಾ, ಜೊತೆಗೆ ಅಲ್ಲಿರುವಂತ ರೆಸಾರ್ಟ್ ಎಲ್ಲವೂ ಕೂಡ ಕ್ಲೋಸ್ ಆಗತ್ತಾ, ಜೊತೆಗೆ ಸಫಾರಿಯನ್ನ ನಂಬ್ಕೊಂಡಿರುವಂತ ಒಂದಷ್ಟು ಮಂದಿ ಅವರು ಕೂಡ ಸಫಾರಿ ನಡಿಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲದಕ್ಕೂ ಕೂಡ ನ್ಯಾಯಾಲಯ ಇದಕ್ಕೆ ಒಂದು ಅಂತಿಮವಾದಂತ ಮಹತ್ವವಾದಂತ ಆದೇಶವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಹೇಗೋ ಪ್ರಾಣಿಗಳು ಕೂಡ ಹಾಗೆ ಇರುತ್ತೆ, ಅವಕ್ಕೂ ಕೂಡ ಬದುಕಕ್ಕೆ ಸಾಕಷ್ಟು ಹಕ್ಕನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದೆಲ್ಲವೂ ಕೂಡ ಮುಂದಿನ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಆದೇಶ ಆಗುತ್ತೆ ಅಂತೇಳಿ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಅವ್ರು ನಡೆಸಿರುವಂತ ಒಂದು ನ್ಯಾಯಯುತವಾದಂತಹ ಹೋರಾಟಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯರು ಕೂಡ ಕೈ ಜೋಡಿಸಿ ಅನ್ನೋ ಒಂದು ಮನವಿಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಇದು ಇವತ್ತಿನ ವಿಶೇಷ. ನಾಳೆ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ಭೇಟಿಯಾಗ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.